ಸೊ ಈಗೇನು ಜಯಮಾಲ ಅವರು ಕಮ್ಮಿ ಏನಲ್ಲ, ಎರಡನೇ ಬಾರಿಗೆ ಚೇಂಬರ್ ಅಧ್ಯಕ್ಷ ಆಗಿದ್ದೀರಿ. ನಡೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ. ಅಕ್ಕ ಹೋಗುವಾಗ ಹಾಡುವಾಗ ನನ್ನನ್ನು ಕರ್ಕೊಂಡು ಹೋಗೋರು. ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ, ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರು. ಬೇಡ ಬೇಡ, ನಮ್ಮ ತಂದೆ ಹಾಗೆ ನೀವಿರೋದಕ್ಕಾಗೋದಿಲ್ಲ, ಅವನು ಮನುಷ್ಯನಲ್ಲ. ಯಾಕಮ್ಮ? ನಾನು ದುಡಿಮೆಗೆ ಬಂದಿದ್ದು ನಾನು 8 ವರ್ಷಕ್ಕೆ ನಂಗೆ 10 ರೂಪಾಯಿ ಉಳಿಯೋಕ್ಕಾಗಲ್ಲ. ಮೆಡಲ್ಗಿಂತ ದೊಡ್ಡದು ಮನುಷ್ಯನ ಜೀವನ. ಅವನ ಬದುಕು ಕಟ್ಟೋದು ಬಹಳ ದೊಡ್ಡದಾಗತ್ತೆ. ಭೂತ ಹೆಣ್ಣು ಮಗ ಇವು ಮಾಡ್ತೀನಿ. ಅಲ್ಲಿ ಏನಾಗುತ್ತೆ, ನನ್ನ ತಂದೆಗೆ ಆಕ್ಸಿಡೆಂಟ್ ಆಗುತ್ತೆ, ಕಾಲನ್ನು ಕಳ್ಕೊಬೇಕಂತ ಸ್ಥಿತಿ ಬರುತ್ತೆ. ಅಂತ ರಾಜ್ಕುಮಾರ್ ಆ ಜಾಗದಲ್ಲಿದ್ದವರು ಸರ್ ಹಿನ್ನೆಲೆಯಲ್ಲಿ ಹಿಂದೆ ಏನು ನಡೆಯಿತು ಅದರ ಬಗ್ಗೆ ಸ್ವಾರಸ್ಯಕರವಾದ ಘಟನೆಯನ್ನು ಬರೆದು ಜನರಿಗೆ ಮುಟ್ಟಿಸಿದ್ದಾರೆ. ಹೌದು ಸರ್. ಸೊ ಈಗೇನು ಜಯಮಾಲ ಅವರು ಕಮ್ಮಿ ಏನಲ್ಲ, ಎರಡನೇ ಬಾರಿಗೆ ಚೇಂಬರ್ ಅಧ್ಯಕ್ಷ ಆಗಿದ್ದೀರಿ. ತುಂಬ ದೊಡ್ಡ ಹೆಸರು ಮಾಡಿದ್ದೀರಿ, ಡಾಕ್ಟರೇಟ್ ಪಡೆದಿದ್ದೀರಿ, ಥೀಸಿಸ್ ಬರೆದು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿದ್ದೀರಿ. ಈಗ ಬರೀ ಜಯಮಾಲ ಅಲ್ಲ, ಡಾಕ್ಟರ್ ಜಯಮಾಲ. ಅಂಥ ಜಾಗದಲ್ಲಿ ಇದ್ದುಕೊಂಡು ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳೋದು ಈಗ ಎಷ್ಟು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ರಾಜ್ಕುಮಾರ್ ಬಗ್ಗೆ. ಯಾಕೆ ಜಯಮಾಲ ಅವರು ಹೇಳಬಾರ್ದು? ಹೇಳಲ್ಲ ಯಾಕೆ? ಹೇಳಲ್ಲ ಅಂತಲ್ಲ ಸರ್, ಹೇಳೋದಂತಲ್ಲ, ಹೇಳ್ಬಿಟ್ಟಿದ್ದೀನಿ ಬೇಕಾದಷ್ಟು ಸಲ. ಇರಲಿ, ಇನ್ನೊಂದ್ಸಲ ದಾಖಲಾಗಲಿ. ಬೇಕಾದಷ್ಟು ಅಲ್ಲ, ದಾಖಲು ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ, ಆ ಥರ ಏನಿಲ್ಲ ಸರ್. ಬದುಕಿ ಬಂದ ದಾರಿನ ಹಿಂದೆ ತಿರುಗಿ ನೋಡೋದು ಮನುಷ್ಯ ಧರ್ಮ ಅಲ್ಲ. ಸೊ ಅದರ ಬಗ್ಗೆ ಎರಡು ಮಾತಿಲ್ಲ, ಆಯಿತಾ? ಹೇಳಲಿಕ್ಕೂ ಇಷ್ಟ ಆಗುತ್ತೆ. ಆಯಿತು, ಹೇಳೋಣ. ಮಂಗಳೂರಿನಲ್ಲಿದ್ದರೆ ಮಂಗಳೂರಿನ ಕನ್ಯೆ ಚಿಕ್ಕಮಗಳೂರು, ಅದು ಮಗಳೂರು, ಇದು ಮಗಳೂರು, ಅದು ದೊಡ್ಡ ಮಗಳೂರು. ಸರ್ ನನಗೆ 3.5 ವರ್ಷ ಇದ್ದಾಗ ಚಿಕ್ಕಮಗಳೂರಿಗೆ ಬಂದೆ. ಓ ಓಕೆ ಓಕೆ. ನಮ್ಮದು ನನ್ನ ಅಜ್ಜನಿಗೆ ನಮ್ಮಮ್ಮ ಒಬ್ಬಳೆ ಮಗಳು. ನನ್ನ ತಂದೆ ಸೋದರ ಮಾವನ ಮಗಳೇ ನಮ್ಮಮ್ಮ. ಸೊ ಹಾಗೆ ಸಂಬಂಧಗಳಲ್ಲಿ ಮದುವೆ ಆಗಿರೋದು. ನನ್ನ ತಂದೆಗೆ ಈ ಅವರು 7-8 ಜನ ಮಕ್ಕಳು. ಅವ್ರಿಗೆ ಈ ಥರದ ಒಂದು ಕಟ್ಟುಪಾಡಿಂದ ಅವರು ಸ್ವಲ್ಪ ಹೊರಗೆ ಬರ್ತಾರೆ, ಕಲೆಗೆ ಬರ್ತಾರೆ. ಅವರು ಯಕ್ಷಗಾನದಲ್ಲಿ ಅರ್ಥಧಾರಿ. ಓಕೆ, ಆಯ್ತಾ? ಅವರಿಗೆ ಅವ್ರದ್ದೇ ಒಂದು ಆಸಕ್ತಿ ಬೇರೆ. ಅವರೆಲ್ಲ ಮನೆಯಲ್ಲಿ ಏನಂತಂದ್ರೆ ಯಾವಾಗ್ಲೂ ಯಕ್ಷಗಾನಕ್ಕೆ ಹೊರಟೋಗ್ಬಿಟ್ರೆ ಅವರು ಯಕ್ಷಗಾನ ಅರ್ಥಧಾರಿಯಾಗಿ ಅವರು ಅದರೊಳಗೆ ತುಂಬಿ ಹೋಗ್ತಿದ್ರು. 2 ತಿಂಗಳು 3 ತಿಂಗಳು ಒಂದು ಹೋದರೆ ವಾಪಸ್ ಬರೋದು, ಊರೂರು ಹೋಗೋರಂತೆ. ಸೊ ಈ ರೀತಿ ನಂತರ ಏನಾಯಿತು, ನಮಗೆ ನಮ್ಮ ಊರಿನಲ್ಲಿ ಆರ್ಬಾರ್ ಬಂತು. ಅಲ್ಲಿ ಬಂದಾಗ ನಾವೆಲ್ಲ ಎತ್ತಂಗಡಿ ಆದ್ವಿ, ಆಯಿತಾ? ನಮಗೆಲ್ಲರಿಗೂ ಕಾಟಿಪಲ್ಲದಲ್ಲಿ ಜಾಗ ಕೊಟ್ಟರು, ನಾವೆಲ್ಲ ಆ ಕಡೆ ಹೋದವರು. ಆ ಸಂದರ್ಭದಲ್ಲಿ ಮೊದಲು ನಮ್ಮ ಅಜ್ಜಿ ಸತ್ತೋಗ್ತಾರಂತೆ, ನಂತರ ನನ್ನ ಅಜ್ಜ ಸತ್ತೋಗ್ತಾರೆ. ನನ್ನ ಅಜ್ಜ ಹೋದ್ಮೇಲೆ ನಮ್ಮಪ್ಪ ಬಂದು ನಮ್ಮನ್ನೆಲ್ಲ ಚಿಕ್ಕಮಗಳೂರಿಗೆ ಕರ್ಕೊಂಡು ಬಂದರು. ಹೀಗೆ ವರ್ಷಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು, ಸಮುದ್ರಕ್ಕೆ ಎತ್ತಾಕೋದು, ನಮ್ಮನ್ನೆಲ್ಲ ಸಮುದ್ರ ಸ್ನಾನ ಮಾಡಿಸೋದು. ಯಾವತ್ತೂ ನಮಗೆ ಬಾಲ್ಯದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಈ ರಥಸಪ್ತಮಿ ದಿನ ಸಮುದ್ರಕ್ಕೆ ಸ್ನಾನ ಮಾಡಿಸೋದು. ಹಾಗೆಲ್ಲ ಏನಾದರೂ ಅಮ್ಮಗಿಮ್ಮ ಬಂದರೆ ಅದು ರಥಸಪ್ತಮಿ ದಿನ ಸಮುದ್ರದಲ್ಲಿ ಸ್ನಾನ ಮಾಡಿಸ್ಬಿಟ್ರೆ ಎಲ್ಲ ಕ್ಲೀನ್ ಅಂತ. ಆ ಥರದ್ದು ಒಂದು ಬೇರೆ ಥರವಾದಂಥ ಒಂದು ಕಲ್ಚರ್ ಇತ್ತು ನಮಗೆ. ದಕ್ಷಿಣ ಕನ್ನಡಕ್ಕೆ ಒಂದು ಕಲ್ಚರ್ ಬೇರೆ ಥರದ್ದಿದೆ. ಹೀಗೆ ನಾವು ಈ ಕಲ್ಚರಿಂದ ಬಂದು ನಾವು ಆಗಾಗ ಬರ್ತಿದ್ವಿ ಚಿಕ್ಕಮಗಳೂರಿಂದ ಮಂಗಳೂರಿಗೆ. ನಂತರ ಏನಾಯಿತು, ನಮ್ಮ ಅಕ್ಕ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ರು, ರತ್ನಮಾಲ. ಓಕೆ. ಅಕ್ಕ ಹಾಡ್ತಿರ್ಬೇಕಾದ್ರೆ ಹಾಡ್ತಿದ್ರು. ಅವರು ಹಾಸನದಲ್ಲಿ ಅವರು ಡಾನ್ಸ್ ಕಲಿತಿದ್ರು. ನಂತರ ಯೋಗ ನರಸಿಂಹಸ್ವಾಮಿ ಇವ್ರದ್ದು ನಾಟಕ ಕಂಪನಿಯಲ್ಲೂ ಕೂಡ ಅವರು ರಂಗಭೂಮಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ರಂಗಭೂಮಿಯಲ್ಲಿದ್ದರು.
ನಂತರ ಅಕ್ಕ ಹೋಗುವಾಗ ಹಾಡುವಾಗ ನನ್ನನ್ನು ಕರ್ಕೊಂಡು ಹೋಗೋರು. ನನಗೆ 8 ವರ್ಷಕ್ಕೆ ನಾನು ಅಕ್ಕನ ಜೊತೆ ಹಾಡ್ತಿದ್ದೆ. ನನಗೆ 10 ರೂಪಾಯಿ ದುಡ್ಡು ಬರೋದಾಗ. ಓಕೆ ಅಂದ್ರೆ ನಾನು ದುಡಿಮೆಗೆ ಬಂದಿದ್ದು ನಾನು 8 ವರ್ಷಕ್ಕೆ ನಂಗೆ 10 ರೂಪಾಯಿ. ಓಕೆ ಓಕೆ, ಸೊ ಹೀಗೆ ಅಕ್ಕನ ಜೊತೆನೆ ನಾನು ಹೋಗ್ತಿದ್ದೆ. ನಂತರ ನಾನು ಕೂಡ 1-2-3 ನಾಟಕ ಮಾಡಿದ್ದೀನಿ. ಓಕೆ, ರಮಾನಂದ ಚೂರಿ ಅವ್ರದ್ದು ಎಸ್ ಗೀತಾ ರಹಸ್ಯ, ನಾವಿಲ್ಲದಾಗ, ಈ 2 ನಾಟಕವನ್ನು ಸಂಪೂರ್ಣವಾಗಿ ಮಾಡಿದ್ದೀನಿ. ನನ್ನ ಅಕ್ಕನ ಜೊತೆ ಅವ್ರಿಗೆ ಜೊತೆಯಾಗಿ ಯಾರಾದರೂ ಒಬ್ರಿಗೆ ಹೋಗ್ಬೇಕಲ್ಲ, ಸೊ ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಹೀಗೆ ಒಂದು ಈ ಕಲ್ಚರ್ ಇದೆ ನೋಡಿ, ಅಂದರೆ ನಾಟಕ, ಹಾಡು, ಸಾಂಸ್ಕೃತಿಕವಾದ್ದು, ನೃತ್ಯ, cultural, ನೃತ್ಯ ಇವೆಲ್ಲ ನಮಗೆ ಒಂದು ರೀತಿಯಲ್ಲಿ ಹಾಗೆ ಬರ್ತಿತ್ತು. ಹೀಗೆ ನಾವು ಹೋಗ್ತಿರುವಾಗ ನಾಟಕ ಆಡಬೇಕಾದ್ರೆ ಒಂದಿನ ನಾನು ನಮ್ಮ ಅಕ್ಕನ ನಾಟಕ ನೋಡ್ತಾ ಇದ್ದೆ. ಅದು ನಮ್ಮ ಅಕ್ಕ ಕಾಸುದಾಯ ಕಂಡನಿ ಅಂತ ನಾಟಕ, ಅದನ್ನು ಪ್ಲೇ ಮಾಡ್ತಿದ್ರು. ನಾನು ನಮ್ಮ ಮುಂದಿನ ಸೀಟಲ್ಲಿ ಹೀಗೆ ಕೂತ್ಕೊಂಡು ಅಕ್ಕ ನಾಟಕ ಮಾಡ್ತಿದ್ರೆ ಕೂತ್ಕೊಂಡಿದ್ದೆ ನಾನು. ಆಗ ನನ್ನ ನೋಡಕ್ಕೆ ಆನಂದ್ ಶೇಖರು ಮತ್ತೆ ಗೀತಾಪ್ರಿಯ ಅವರು ಡೈರೆಕ್ಟ್, ಅವರಿಬ್ಬರು ಬರ್ತಾರೆ. ನನಗೆ ಏನು ಗೊತ್ತಿದೆ ಸರ್, ಏನು ಗೊತ್ತಿಲ್ಲ. ಅವ್ರು ಬಂದಿದ್ದೇನೆ, ನಿನ್ನ ಹೆಸರೇನಮ್ಮ ಅಂದರು. ಆಗ ನನ್ನ ಹೆಸರು, ನಾನು ಜಯಮಾಲ ಆಗಲೇ ಆಗ್ಬಿಟ್ಟಿದ್ದೆ. ನಾನು ರಮಾನಂದ ಚೂರಿಯರು ನನಗೆ ಜಯಮಾಲ ಅಂತ ಹೆಸರು. ನನ್ನ ಹುಟ್ಟ ಹೆಸರು ತಿರುಮಲ. ನನ್ನ ಹುಟ್ಟ ಹೆಸರು ತಿರುಮಲ, ನನಗೆ ಇಟ್ಟ ಹೆಸರು ಜಯಂತಿ. ಜಯ ಪ್ಲಸ್ ತಿರುಮಲ ಜಯಮಾಲ ಮಾಡಿದ್ರು. ನಾನ್ ಸಿನಿಮಾಗೆ ಬಂದಾಗ ಜಯಂತಿ ಯಾಕೆ ಚೇಂಜ್ ಮಾಡಿದ್ರೆ, ಆಗ 2 ಜಯಂತಿನ 3 ಜಯಂತಿ ಇದ್ರು. ಜೂನಿಯರ್ ಜಯಂತಿ ಅಂತ ಒಬ್ರು ಇದ್ರು, ನಮ್ಮ ದೊಡ್ಡ ಜಯಂತಿ ಅವ್ರು ಇದ್ರು. ಆಯ್ತಾ, ಆ ಕಾರಣಕ್ಕೋಸ್ಕರ ನನಗೆ ಜಯಂತಿ ಬಿಟ್ಟು ಜಯಮಾಲ ಅಂತ, ಜಯಂತಿಯಿಂದ ನಾನು ಜಯಮಾಲ ಆಗಿದ್ದೆ. ಆಗ ಗೀತಾಪ್ರಿಯ ಅವರು ಬಂದು, ನನ್ನ ಹೆಸರು ಗೀತಾಪ್ರಿಯ ಅಮ್ಮ, ನಾವೊಂದು ಸಿನಿಮಾ ಮಾಡ್ತಿದ್ದೀವಿ, ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರು. ನಾನು ಸಡನ್ನಾಗಿ ಕೇಳಿದ ತಕ್ಷಣನೇ ನಂಗೆ ಗೊತ್ತಿಲ್ಲ ಅಂತಂದೆ. ಅಕ್ಕ ಹತ್ರ ಕೇಳಿ ಅಂತ. ಆಯ್ತಾ, ನಾನು ನಿಜವಾಗ್ಲೂ ಆ ಥರದ್ದೆಲ್ಲ ಇವಾಗಿನಷ್ಟು ಎಕ್ಸ್ಪೋಜರ್ ಎಲ್ಲಿತ್ತು ಸರ್ ಆಗ. ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಕತೆ 73ರ ಕತೆ, 72ರ ಕತೆ. ಇದು 72, ಐ ಥಿಂಕ್ ಸಮ್ವೇರ್ ನಿಯರ್ ನವೆಂಬರ್ ಡಿಸೆಂಬರ್ನಲ್ಲಿ. ಯಾಕೆಂದ್ರೆ ಆಗ 10 ದಿನ ಒಂದು ಪಿಕ್ಚರ್, ಇಡೀ ಪಿಕ್ಚರ್ಗೆ 10 ದಿನ. ಹಾ, ಒಂದು ರಜಕ್ಕೆ ನಾವು 4 ದಿನ ಒಂದು ಹೀರೋಯಿನ್ಗೆ ಕಾಲ್ಚಿಟ್ಬೇಕಾಗುತ್ತೆ ಅಷ್ಟೇ. ಸೊ 4 ದಿನ ಒಂದು ಹೀರೋಯಿನ್ ಬಂದ್ರೆ ಪಿಕ್ಚರ್ ಪೂರ್ತಿ ಆಗುತ್ತೆ. ಸೊ ನನಗೆ ಈ ಥರ ಬನ್ನಿ ಮಾಡಬೇಕು ಅಂತ ಕೇಳಿದ್ರು. ನನ್ನ ತಂದೆ ಆಗ ವಿರೋಧ ಇತ್ತು ಸಿನಿಮಾಗೆ ಕಳ್ಸೋಕ್ಕೆ, ನಾಟಕ ಕಳ್ಸೋಕ್ಕೂ ಅವಾಗ ಅಪ್ಪಂದು ವಿರೋಧ ಇತ್ತು. ಆದರೆ ನನ್ನ ತಾಯಿ ಯಾವಾಗಲೂ ನಮ್ಮನ್ನು ಎನ್ಕರೇಜ್ ಮಾಡೋರು. ಕಲೆಯಲ್ಲಿ ಬರಬೇಕು, ರತ್ನ ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾಳೆ, ಯಾಕೆ ಮಾಡಬಾರ್ದು ಅಂತ ಹೇಳಿ ಅಮ್ಮನ್ನ ಇದು. ಅಲ್ಲಿ ಏನಾಗುತ್ತೆ, ನನ್ನ ತಂದೆಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಅವರು ಕಾಲನ್ನು ಕಳ್ಕೊಬೇಕಂತ ಸ್ಥಿತಿ ಬರುತ್ತೆ. ಆಗ ಅವರು ಆ ಕಂಪನಿ ಕೊಟ್ಟ ದುಡ್ಡೆಲ್ಲ ಕಾಲಿಗೆ ಆಗುತ್ತೆ. 6 ತಿಂಗಳು ಅವರು ವೆಲ್ಲೂರು ಪುತ್ತೂರಿನಲ್ಲಿ ಆ ಕಾಲು ಜೋಡ್ಸೋಕ್ಕೆ ಅಲ್ಲಿ ಇದ್ದರು ಅವರು. ಆ ಸಂದರ್ಭದಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು. ಕುಟುಂಬ ನಿರ್ವಹಣೆಗೆ 6 ಜನ ಮಕ್ಕಳು ನಾವು, 6 ಹೆಣ್ಣು 1 ಗಂಡು, ಸಂಸಾರ ಸಾಕಬೇಕಲ್ಲ. ಆಗ ಈ ಸಿನಿಮಾ ನನಗೆ, ನನ್ನ ಫಸ್ಟ್ ಪಿಕ್ಚರಿಗೆ ನನಗೆ 500 ರೂಪಾಯಿ ದುಡ್ಡು ಕೊಟ್ಟಿದ್ರು. ಗೀತಾಪ್ರಿಯ ಅವ್ರದ್ದು 1973ರಲ್ಲಿ ಬಿಡುಗಡೆ ಆಗುತ್ತೆ ಅದು. ಆಯಿತಾ, ನನಗೆ ಆಗ ಎಂಥದ್ದು ಹೆಸರು ಮರ್ತಿದ್ದೀನಿ, ಆ ಪತ್ರಿಕೆ ಹೆಸರು. ನಾನು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದ್ಬಿಡುತ್ತೆ. ಶಿವರಾಮ್ ಕಾಸದಾಯ ಕಂಡನೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್. ಅದಕ್ಕೆ
ಅದು ಪತ್ರಿಕೆಯವರು ಫಸ್ಟ್ ಫಿಲ್ಮ್ ಫಸ್ಟ್ ಅವಾರ್ಡ್. ಫಸ್ಟ್ ಫಿಲ್ಮ್ ಓಕೆ. ಆಯ್ತಾ. ಕತೆ ಆಗಿದೆ ಅದು, ಅದಷ್ಟು ಸುಂದರವಾದ ಒಳ್ಳೆ ಕತೆ ಅದು. ಅದು ಕೇನ್ ಟೈಲರ್. KN ಟೈಲರ್ ಅವ್ರದ್ದು ಕತೆ. ಹಾ. ಹೀರೋ ಬಂದು ಪ್ರೊಡ್ಯೂಸರು ಹೀರೋ ಬಂದು ಆನಂದ್ ಶೇಖರ್. ಆನಂದ್ ಶೇಖರ್. ಹಾ, ಓಕೆ. ಇವತ್ತು ಅವರು ಇಲ್ಲ, ಆನಂದ್ ಶೇಖರ್ ಇಲ್ಲ, ಯಾರೂ ಇಲ್ರಿ. ನಿಜ ಹೇಳ್ಬೇಕು ಅಂದರೆ ಬಹಳ ನೋವಾಗತ್ತೆ. ಆಯಿತಾ. ಅವರು ಆನಂದ್ ಶೇಖರ್ ಅವರು ಹೀರೋ ಅದರಲ್ಲಿ. 500 ರೂಪಾಯಿ ಸಂಭಾವನೆಯಿಂದ ಬಂದಿದ್ದು. ಎಸ್, ಚಿತ್ರರಂಗಕ್ಕೆ. ಚಿತ್ರರಂಗಕ್ಕೆ 500 ರೂಪಾಯಿ ನನಗೆ ಮೊದಲ ಸಂಭಾವನೆ. ಆಯ್ತಾ. ಮೊದಲನೇ ಪಿಕ್ಚರಿಗೆ 500, ಎರಡನೇ ಪಿಕ್ಚರು ಕಾಸ್ತಾಯ ಕಂಡನೆ ಮೇಲೆ ಯಾನ್ ಸನ್ಯಾಸಿ ಅಪ್ಪೆ ಅದಕ್ಕೊಂದು 1000, ಮೂರನೇ ಪಿಕ್ಚರಿಗೆ 2000, ಕಾಸ್ತಾಯ ಕಂಡನಿ ಯಾನ್ ಸನ್ಯಾಸಿ ಅಪ್ಪೆ ಏರ್ ಮಲ್ತಿನ ತಪ್ಪುಗೆ 3000, ಬಯ್ಯ ಮಲ್ಲಿಗೆಗೆ 4000 ರೂಪಾಯಿ. ಓಕೆ. ನಂದು 4ನೇ ತುಳು ಪಿಕ್ಚರ್ಗೆ 4000 ರೂಪಾಯಿ. ಅಂದರೆ ಒಂಚೂರು ಪ್ರಮೋಷನ್ ಇದೆ, ಸಂಭಾವನೆಯಲ್ಲಿ ಪ್ರಮೋಷನ್ ಇದೆ. ಆಯ್ತಾ. ಹೀಗೆ 4 ತುಳು ಸಿನಿಮಾ ಮಾಡುವಷ್ಟೊತ್ತಿಗೆ ನಂದು SLC ಕಂಪ್ಲೀಟ್ ಆಗತ್ತೆ. ಅಂದರೆ ಶಿಕ್ಷಣಕ್ಕೂ ಇದಕ್ಕೂ ಏನು ಅಂಥ ಒಂದು ದೊಡ್ಡ ಇದಾಗಲಿಲ್ಲ. ಯಾಕೆಂದರೆ ಕ್ಲಾಶ್ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಆಗ್ತಿತ್ತು. ಆಮೇಲೆ ಇಡೀ ಸಿನಿಮಾನೇ 10 ದಿವಸದಲ್ಲಿ ಅಲ್ಲೇ ಡಬ್ಬಿಂಗ್ ಅಲ್ಲ, ಮತ್ತೆ ಡಬ್ಬಿಂಗ್ ಇರ್ತಿರ್ಲಿಲ್ಲ. ಸೊ ಸಿನಿಮಾಗಳು ಮುಗೀತಿತ್ತು. ಆಮೇಲೆ ಆ ಟೈಮಲ್ಲೇ ನಾನು ಭೂತಯ್ಯನ ಮಗ ಅಯ್ಯೋ ಮಾಡ್ತೀನಿ. ಭೂತಯ್ಯನ ಮಗ ಅಯ್ಯೋನಲ್ಲಿ ಅದೇನಾಗತ್ತೆ ಅಂದರೆ ಬಾಂಬೆನಲ್ಲಿ ನಮ್ಮ ಅಕ್ಕಂದೊಂದು ನಾಟಕ ಇರುತ್ತೆ, ಷಣ್ಮುಗಾನಂದ ಹಾಲ್ನಲ್ಲಿ. ಅಲ್ಲಿಗೆ ಶಿವರಾಮ್ ಕಾರಂತರು ಬಂದಿರ್ತಾರೆ. ಅಲ್ಲಿ ಈ ನವಭಾರತ ತುಳುಕೂಟ ಅವಾರ್ಡ್ ಹೇಳಿದ ನವಭಾರತ ತುಳುಕೂಟದವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಅದು ಒಂದು ಚಿನ್ನದ ಪದಕವನ್ನ ಶಿವರಾಮ್ ಕಾರಂತರ ಕೈಯಲ್ಲಿ ನನಗೆ ಕೊಡಿಸ್ತಾರೆ. ನೋಡಿ, ನನಗೆ ಆ ಚಿನ್ನದ ಪದಕದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಅದು ನಮಗೆ ಜೀವನದಲ್ಲಿ ನನ್ನ ಅಕ್ಕ ಒಂದ್ಸಲ ಅದನ್ನ ಮುರಿಸ್ಬಿಡ್ತಾರೆ. ಆಯ್ತಾ. ಮುರಿಸೋದು ಅಂತಂದ್ರೆ ಅದನ್ನ ಕರಗಿಸಿ ಜೀವನಕ್ಕೆ ಯಾವತ್ತು ಒಂದು ತಿಳ್ಕೊಳ್ಳಿ, ಬದುಕು ಮೆಡಲ್ಲು ಯಾವಾಗ ಗೊತ್ತಾ, ಕೇಳಕ್ಕೆ ಅದು ಅಂತ ಮನುಷ್ಯ ಬದುಕದೇ ಕಷ್ಟ ಅಂತಂದಾಗ ಹಸುವೆ ನಡುವೆ ಮೆಡಲ್ ನಿಂತ್ಕೊಳ್ಳಲ್ಲ ಸರ್. ಹಸುವೆ ಆಯ್ತಾ ಅಮ್ಮ ಅಷ್ಟು ಜನರ ಕುಟುಂಬದ ಸಾಕುವಾಗ ಆ ಮೆಡಲ್ ಎಲ್ಲ ನಿಮ್ಗೆ ಉಳಿಯಕ್ಕಾಗಲ್ಲ. ಮೆಡಲ್ಗಿಂತ ದೊಡ್ಡದು ಮನುಷ್ಯನ ಜೀವನ, ಅವನ ಬದುಕು ಕಟ್ಟೋದು ಬಹಳ ದೊಡ್ಡದಾಗತ್ತೆ. ಸೊ ಹಾಗೆ ಅದು ಕರಗಿ ಹೋಯ್ತು. ಆದರೆ ಕರಗಿ ಹೋದಾಗ ನಾನು ಯಾವಾಗಲೂ ಹೇಳ್ತಿದ್ದೆ, ನಮ್ಗೆ ಇವಾಗಿನ ಹಾಗೆ ಟೆಕ್ನಾಲಜಿ ಗೊತ್ತಿಲ್ಲ, ಇದ್ದಿದ್ದೀರಿ ಒಂದು ಫೋಟೋ ಆದ್ರೆ ತೆಗೆದಿಟ್ಕೊಂಡು ಅದೇ ಥರದ್ದೊಂದು ಮಾಡ್ಬೋದಾಗಿತ್ತು. ಈಗ ಆ ಥರದ ಮೆಡಲ್ ನಾವು ಎಷ್ಟು ಮೆಡಲ್ ಬೇಕಾದರೂ ಕೂಡ ಅದು ಸಿಗಲ್ಲ. ಆದರೆ ಅದು ಸಿಕ್ಕತ್ತಾ ಸರ್? ಸಿಗಲ್ಲ. ಜೀವನ ಅಂದರೆ ಅದು ಅಟ್ಯಾಚ್ಮೆಂಟ್ ಇರುತ್ತೆ ಸರ್. ಯಾಕೆಂದ್ರೆ ಆ ವಯಸ್ಸಲ್ಲಿ ಕೊಟ್ಟಿರೋದು. ಆಯ್ತಾ. ಅದು ಯಾರು ಕೊಟ್ಟಿರೋದು? ಶಿವರಾಮ್ ನಿಜ ಸರ್. ಆಯ್ತಾ. ಇದು ನಡೆಯುತ್ತೆ. ಭೂತಯ್ಯನ ಮಗ ಅಯ್ಯೋ ಹೇಗೆ ಏನ್ರಿ? ಭೂತಯ್ಯನ ಮಗ ಅಯ್ಯೋಗೆ ನಮ್ಮ ಮನೆಗೆ ಬಂದು ಕೇಳ್ತಾರೆ. ವರ್ಧಪ್ಪ ಅವರು ನನ್ನನ್ನು ನೋಡ್ತಾರೆ. ಪಾರ್ವತಮ್ಮ ಅವ್ರ ಹತ್ರ ಹೇಳ್ತಾರಂತ, ಚಿಕ್ಕಮಂಗ್ಳೂರ್ನಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಹೆಸರು ಜಯಮಾಲಾ ಅಂತ. ಪ್ರೇಮದ ಕಾಣಿಕೆಗೆ ಅವಳು ಸೂಟ್ ಆಗ್ತಾಳೆ ಆ ಕ್ಯಾರೆಕ್ಟರ್ಗೆ, ಅವಳನ್ನ ನೀನು ಕರ್ಸು ಅಂತ. ಪಾರ್ವತಮ್ಮ ಅವರು ನನಗೋಸ್ಕರ ಬರ್ತಾರೆ. ನಾವು 3 ಜನರನ್ನ ನಮ್ಮ ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ಅವರು ಹಸಿದವರು ನನ್ನ ಈ ರಾಜ್ಯದಲ್ಲಿ ಇರಬಾರ್ದು, ಹಸುಕೊಂಡಿರಬಾರ್ದು, ಅವ್ರ ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ನ. ಅದು ನಿಜವಾದ ಮಾತು. ನನಗೆ ನೆನಪಾಗೋದಂತಲ್ಲ, ಕೆಲವು ವಿಚಾರಗಳನ್ನು ನೆನಪಿಸ್ಕೊಳ್ಳುವಂಥ ವಿಚಾರಗಳಿದೆ, ಕೆಲವು ನೆನಪಿಸ್ಕೋಬಾರ್ದು ಅಂತ ನಮಗೆ ನಾವೇ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ. ಸೊ ಅದೊಂದು ನೋವಿನ ಅಧ್ಯಾಯ ಅಂತ ಬಿಟ್ಬಿಡೋಣ. ನೋವಿನ ಅಧ್ಯಾಯ ಅಷ್ಟೇ, ಅದು ನೋವಿನ ಅಧ್ಯಾಯ.